ನಮಸ್ಕಾರ ಐ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ. ಬಿಜೆಪಿ ಅಧಿಕೃತವಾಗಿಯೇ 12,930 ಕೋಟಿ ರೂಪಾಯಿ ಹಣ ಹಗರಣ ಮಾಡಿದೆ. ಇನ್ನು ಅನಧಿಕೃತವಾಗಿ ಎಷ್ಟು ಕೋಟಿ ಹಣ ಹಗರಣವನ್ನ ಮಾಡಿರಲಿಕ್ಕಿಲ್ಲ. ರಫೇಲ್ ಹಗರಣ ಹೇಗೆ ಮುಚ್ಚು ಹಾಕಿದ್ರೋ ಹಾಗೆ ಚುನಾವಣಾ ಬಾಂಡ್ ಹಗರಣ ಮುಚ್ಚಿ ಹಾಕುವ ಪ್ರಯತ್ನ ನಡೆಯುತ್ತಿದೆ ಎಂದು ಬಿಜೆಪಿ ವಿರುದ್ಧ ಕೆಪಿಸಿಸಿ ವಕ್ತಾರ ಎಸ್ಎಂ ಪಾಟೀಲ್ ಕಿಡಿಕಾರಿದರು. ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಕೆಪಿಸಿಸಿ ವಕ್ತಾರ ಎಸ್ಎಂ ಪಾಟೀಲ್ ಮಾತನಾಡಿ, ಚುನಾವಣಾ ಬಾಂಡ್ ಇತಿಹಾಸದಲ್ಲಿಯೇ ಕಂಡು ಅರಿಯದ ಒಂದು ಹಗರಣ ಬಿಜೆಪಿ ಸರ್ಕಾರ ಮಾಡಿದೆ. ಇವರು ಅಧಿಕಾರಕ್ಕೆ ಬಂದ ಮೇಲೆ ಮೊದಲಿನ ಪದ್ಧತಿಯನ್ನ ಬದಲಾಯಿಸಿ ರಾಜಕೀಯ ಪಕ್ಷಗಳಿಗೆ ಯಾರು ದೇಣಿಗೆ ಕೊಡುತ್ತಾರೆ ಅವರ ಹೆಸರನ್ನ ಗೌಪ್ಯವಾಗಿ ಇಡಬೇಕು, ಆ ವಿಷಯ ಬಹಿರಂಗ ಪಡಿಸಬಾರದು ಎಂದು ಕಾನೂನು ತಮ್ಮದೇ ಆದ ಕಾನೂನನ್ನ ಮಾಡಿಕೊಂಡಿದ್ದಾರೆ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಇಡೀ ದೇಶದ ಇತಿಹಾಸದಲ್ಲಿಯೇ ಕಂಡು ಕೇಳರಿಯದ ಒಂದು ಹಗರಣ ಬಿಜೆಪಿ ಸರ್ಕಾರ ಮಾಡಿದೆ. ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ಮೊದಲಿನ ಒಂದು ಪದ್ಧತಿಯನ್ನು ಬದಲಾಯಿಸಿ ರಾಜಕೀಯ ಪಕ್ಷಗಳಿಗೆ ಯಾರ್ಯಾರು ದೇಣಿಗೆ ಕೊಡ್ತಾರೆ ಅವರ ಹೆಸರುಗಳನ್ನು ಗೌಪ್ಯವಾಗಿಡಬೇಕು, ಆ ವಿಷಯ ಬಹಿರಂಗಪಡಿಸಬಾರ್ದು, ಯಾವ ಪಕ್ಷಕ್ಕೆ ಎಷ್ಟೆಷ್ಟು ದೇಣಿಗೆ ಬಂದಿದೆ ಅದನ್ನು ಸಹಿತ ಗೌಪ್ಯವಾಗಿಡಬೇಕನ್ನೋಂಥ ಒಂದು ಕಾನೂನನ್ನೇ ತಂದರು. ಆ ಕಾನೂನು ಯಾಕೆ ತಂದರು ಅಂದರೆ ಒಂದು ಮುಂದಾಲೋಚನೆ ಇತ್ತು ಅವ್ರಿಗೆ. ನಾವು ಹಣ ಲೂಟಿ ಮಾಡಬೇಕು ಕಂಪನಿಗಳ ಕಡೆಯಿಂದ, ಕಾರ್ಪೊರೇಟ್ ವಲಯದಿಂದ ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಕಾನೂನನ್ನೇ ತಂದರು. ಇದರ ಹಿಂದೆ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಸಾರ್ವಜನಿಕರಿಗೆ ಪ್ರತಿಯೊಂದು ಮಾಹಿತಿ ಸಿಗಬೇಕು ಅಂಥೇಳಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ಪಾಸ್ ಮಾಡಿದ್ರು. ಅಂಥ ಒಂದು ಭಾಳ ಮಹತ್ವದ ಕಾಯ್ದೆಯನ್ನು ಮಾಡಿ ಜನರಿಗೆ ಮಾಹಿತಿ ಒದಗಿಸ್ತಾ ಇದ್ದಾರೆ. ಆದರೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರ್ಬಲ ಮಾಡಿದ್ದು ಅಲ್ಲದೇ ಇವರು ಈ ಚುನಾವಣಾ ಬಾಂಡ್ ಅನ್ನೋಂಥ ಒಂದು ಗೌಪ್ಯ ಕಾನೂನನ್ನು ಮಾಡಿ ಈ ರಾಷ್ಟ್ರದಲ್ಲಿ ಇವತ್ತಿನ ದಿವಸ ಬಹಿರಂಗ ಆದಂಥ ಒಂದು ಹಗರಣ ಏನಂದರೆ 12,930 ಕೋಟಿ ರೂಪಾಯಿಗಳನ್ನು ಚುನಾವಣಾ ಬಾಂಡ್ ಹೆಸರಿನಲ್ಲಿ ಬಿಜೆಪಿ ಸರ್ಕಾರ ಲೂಟಿ ಮಾಡಿದೆ. ಯಾವಾಗ ಸುಪ್ರೀಂ ಕೋರ್ಟ್ ಸರ್ಕಾರದ ಮೇಲೆ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೇಲೆ ಚಾಟಿ ಬೀಸ್ತದ ಅವಾಗ ಅದನ್ನು ಬಹಿರಂಗಪಡಿಸ್ತಾರೆ. ಅವ್ರು ಎಷ್ಟು ಕಂಟ್ರೋಲ್ ಇತ್ತಂತ ಕೇಳಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೇರ್ಮನ್ ಅದನ್ನು ಬಹಿರಂಗಪಡಿಸಲಿಕ್ಕೆ 3 ತಿಂಗಳ ಟೈಮ್ ಕೇಳ್ತಾರೆ. ಸರ್ಕಾರದ ಒತ್ತಡ ಎಷ್ಟಿತ್ತು ಇದು ಬಹಿರಂಗಪಡಿಸಬಾರ್ದು ಅಂತ ಹೇಳಿದ್ರೆ, ಯಾವಾಗ ಮಾನ್ಯ ಸುಪ್ರೀಂ ಕೋರ್ಟ್ ಯಾವಾಗ ಒಂದು ಖಡಕ್ ಆದೇಶ ಮಾಡ್ತದೆ, ನೀವು ನಾಳೆ ಸಾಯಂಕಾಲದೊಳಗಾಗಿ 24 ತಾಸಿನಲ್ಲಿ ಆ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು ಅಂತ ಹೇಳ್ತದೆ. ಆಗಿನ 24 ತಾಸಿನಾಗ ಮಾಹಿತಿ ಕೊಡ್ತಂತ ಹೇಳಿದ್ರೆ ಅವ್ರ ದುರುದ್ದೇಶ ಎಷ್ಟಿದೆ, ಸರ್ಕಾರದ ಕಂಟ್ರೋಲ್ ಅದ್ರ ಮೇಲೆ ಎಷ್ಟಿದೆ, ಎಷ್ಟು ಒತ್ತಡ ಇದೆನೋ ಇದ್ರ ಮೇಲೆ ಅರ್ಥ ಆಗ್ತದೆ. 3 ತಿಂಗಳು ಟೈಮ್ ಬೇಕು ನಮಗೆ ಆ ಮಾಹಿತಿ ರೆಡಿ ಮಾಡ್ಲಿಕ್ಕಂತ ಹೇಳಿದ ಬ್ಯಾಂಕು ಕೇವಲ ಒಂದು ದಿವಸದಲ್ಲಿ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಕೊಡ್ತದೆ. ಯಾವಾಗ ಕೊಡ್ತದೆ? ಚಾಟಿ ಬೀಸ್ದಾಗ ಕೊಡ್ತಾರೆ. ಅಂದರೆ ಇವರು ಮಾಹಿತಿ ಮುಚ್ಚಿಡ್ಬೇಕಂತ ಕೆಲಸ ಮಾಡಿದ್ರು. ಭಾರತ ಸರ್ಕಾರಕ್ಕೆ ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಹಿಂದೆ ರಫೇಲ್ ಯುದ್ಧ ವಿಮಾನಗಳ ಹಗರಣದ ಫೈಲ್ ಕಳೆದು ಹೋಗಿದೆ ಅಂತ ಸುಪ್ರೀಂ ಕೋರ್ಟಿಗೆ ಇವರು ಅಫಿಡವಿಟ್ ಕೊಟ್ಟಂಥವ್ರು. ಇವರು ಇವತ್ತಿಗೂ ಆ ಹಗರಣ ಮುಚ್ಚೋಯ್ತು. ಅದೇ ಥರ ಇದನ್ನೂ ಒಂದು ಮುಚ್ಚಬೇಕು ಅನ್ನೋಂಥ ಒಂದು ವಿಚಾರದಿಂದ ಅವರು ಸುಪ್ರೀಂ ಕೋರ್ಟ್ದವರು ಎಷ್ಟೇ ಹೇಳಿದ್ರು ಸಹಿತ ಇವ್ರ ಮೇಲೆ ಬ್ಯಾಂಕಿನವ್ರ ಮೇಲೆ ಒತ್ತಡ ಹಾಕಿ ಅದನ್ನು ಮುಚ್ಚಿ ಹಾಕೋಂಥ ವಿಚಾರ ಮಾಡಿದ್ರು ಅವರು.